ತಾಲೂಕಿನ ಗೋವಿಂದಪುರದಲ್ಲಿ ಘಟನೆ ನಡೆದಿರುವಂತದ್ದು ಭೀಕರ ಘಟನೆ ನಡೆದು ಹೋಗಿದೆ. ಭೀಮಾ ತೀರದಲ್ಲಿ ಮತ್ತೆ ರಕ್ತದೋಕುಳಿ ನಡೆದಿದೆ. ಭೀಮಾ ತೀರದಲ್ಲಿ 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಆಸ್ತಿ ವಿವಾದದ ಶಂಕೆ ವ್ಯಕ್ತವಾಗಿದೆ. ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಘಟನೆ ನಡೆದಿರುವಂತದ್ದು. ಭೀಮಾ ತೀರದಲ್ಲಿ ಮತ್ತೆ ರಕ್ತದೋಕುಳಿ ಹರಿದಿದೆ. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಫೈರಿಂಗ್ ನಡೆಸಲಾಗಿದೆ. ಏಕಾಏಕಿ ಫೈರಿಂಗ್ ನಡೆಸಿದ್ದಾರೆ. ಈ ಫೈರಿಂಗ್ ನಲ್ಲಿ 6 ಜನರು ಹತ್ಯೆಗೀಡಾಗಿದ್ದಾರೆ. ರೇವಣ ಸಿದ್ದಪ್ಪ ನಿರಾಳ, ದುಂಡಪ್ಪ, ರೇವಣ ಸಿದ್ದಪ್ಪ, ಚಂದ್ರಶೇಖರ್ ನಿರಾಳೆ, ಶಬ್ಬೀರ್ ನದಾಫ್ ಸೇರಿದಂತೆ 6 ಜನರ ಹತ್ಯೆಯಾಗಿದೆ. ಭೀಮಾ ತೀರದಲ್ಲಿ ನಡೀತಾ ಇದ್ದಂತಹ ಹತ್ಯೆಗಳ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ, ನೋಡಿದ್ದೀವಿ. ಆದ್ರೆ ಇತ್ತೀಚೆಗೆ ಭೀಮಾ ತೀರ ಶಾಂತವಾಗ್ತಾ ಇದೆ, ಅಲ್ಲಿ ರಕ್ತದೋಕುಳಿ ಕಡಿಮೆ ಆಗಿದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಇವತ್ತು ಏಕಾಏಕಿ ಮತ್ತೆ ಭೀಮಾ ತೀರದಲ್ಲಿ ರಕ್ತದ ಕೋಡಿಯೇ ಹರಿದಿದೆ. ಏಕಾಏಕಿ ಒಂದೇ ದಿನ 6 ಜನರನ್ನ ಗುಂಡಿಟ್ಟು ಹತ್ಯೆಗೈಯಲಾಗಿದೆ. ಗುಂಡಿಟ್ಟು ಹತ್ಯೆಯಾಗಿರುವಂತದ್ದು 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಭೀಮಾ ತೀರದಲ್ಲಿ ಎಲ್ಲವೂ ಕೂಡ ಶಾಂತವಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ವಿ. ಆದ್ರೆ ಇವತ್ತು ಏಕಾಏಕಿ ಮತ್ತೆ ಗುಂಡಿನ ದಾಳಿಯಾಗಿದೆ, 6 ಜನರ ಹತ್ಯೆಯಾಗಿದೆ. ಹೇಗಾಯ್ತು ಈ ಘಟನೆ? ಮತ್ತೆ ಅದೇ ಹಳೆಯ ದ್ವೇಷದ ಘಟನೆ ಮುಂದುವರೆದಿರುವಂತದ, ಏನ್ ಕಾರಣ? ನವಿತಾ, ಏನಂದ್ರೆ ಭೀಮಾ ತೀರದ ಚಡಚಣ ತಾಲೂಕಿನ ಗೋವಿಂದಪುರ ಏನಿದೆ, ಭೀಮಾ ನದಿಗೆ ಕಟ್ಟ ಕಡೆಯ ಗ್ರಾಮ ಮತ್ತೆ ಭೀಮಾ ನದಿಯ ಬಾರ್ಡರ್ ಇರುವಂತ ಗ್ರಾಮ. ಇದ್ರ ಪಕ್ಕದಲ್ಲಿ ಹೋದ್ರೆ ಬಂಡಾರಕೋಟೆ ಬರುತ್ತೆ. ಅದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಎರಡು ಮಧ್ಯದಲ್ಲಿರುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮೊದಲು ಭೀಮಾ ತೀರ ಅಂದ್ರೆ ಒಂದು ಈ ರಕ್ತಸಿಕ್ತ ಅಧ್ಯಾಯದ ಇರುವಂತಹ ಏರಿಯಾಗಳಿವು. ಅಂತ ಏರಿಯಾದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಾಗೆ 6 ಜನರನ್ನ ಮೊದಲು ಗುಂಡಿಟ್ಟು ಹತ್ಯೆ ಮಾಡಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಲಾಗಿದೆ. ಸದ್ಯಕ್ಕೆ 6 ಜನರ ಹತ್ಯೆ ಆಗಿರುವಂತದ್ದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಗೊಳಗಿ ಅನ್ನೋ ಒಂದು ಕುಟುಂಬ ಏನಿದೆ, ಮತ್ತೆ ಅದು ಮತ್ತೆ ನಿರಾಳೆ ಅನ್ನೋ 2 ಕುಟುಂಬದ ಮಧ್ಯೆ ಆಸ್ತಿ ವಿವಾದಕ್ಕೆ ಗಲಾಟೆ ಆಗಿರುತ್ತೆ. ಅಂದ್ರೆ ಒಬ್ರು ಆಸ್ತಿಯನ್ನು ಮತ್ತೊಬ್ರು ಖರೀದಿ ಮಾಡಿರ್ತಾರೆ, ಅದರಲ್ಲಿ ಇವರು ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ. ಯಾರು ಸತ್ತು ಹೋಗಿದ್ದಾರೆ ಅವರು ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ಕುಟುಂಬ ನಡುವೆ ಅವಾಗ ಗಲಾಟೆ ಆಗ್ತಾ ಇರುತ್ತೆ. ಆದ್ರೆ ಇವತ್ತದು ಅತಿರೇಕಕ್ಕೆ ಹೋಗಿ ಒಂದು ಒಟ್ಟು 6 ಜನ ಒಂದೇ ಸ್ಪಾಟ್ ಅಲ್ಲಿ ಸತ್ತಿದ್ದಾರೆ. ಈಗ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತೆರಳಿದ ಇರೋದು. ಯಾಕಂದ್ರೆ ಭೀಮಾ ತೀರ ಅಂದ್ರೆ ಯಾವಾಗೂ ಈ ಗುಂಡಿನ ದಾಳಿ ನಡೆಯುತ್ತಿಲ್ಲ, ಸರ್ವೇ ಸಾಮಾನ್ಯ ಅನ್ನುವಂತಹ ಪರಿಸ್ಥಿತಿ ಮಧ್ಯೆ ಒಂದೇ ಸರಿ 6 ಜನರನ್ನು ಹತ್ಯೆ ಮಾಡಿರುವಂತದ್ದು ಬಹಳಷ್ಟು ಭೀಕರವಾಗಿರುವಂತದ್ದು. ಕರ್ನಾಟಕ ಮತ್ತೆ ಮಹಾರಾಷ್ಟ್ರ 2ಕ್ಕೂ ಗಡಿಯಲ್ಲಿ ಹೊಂದ್ಕೊಂಡಿರುವಂತಹ ಗ್ರಾಮಗಳು ಆಗಿರೋದ್ರಿಂದ 2 ರಾಜ್ಯದ ಪೊಲೀಸರಿಗೂ ಇದು ಒಂದ್ ರೀತಿ ತಲೆನೋವಾಗಿರುವಂತಹ ಪ್ರಕರಣಗಳು. ಅದರಲ್ಲೂ ಈ ಪ್ರದೇಶದಲ್ಲಿ ಈ ಗೋವಿಂದಪುರ, ಬಂಡಾರಕೋಟೆ ಇವೆಲ್ಲ ಏನಿವೆ ಭೀಮಾ ನದಿಯ 2 ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್ ಗಳನ್ನ ಗುರುತಿಸುವಂತಹ ಗ್ರಾಮಗಳು. ಇಂಥ ಎಲ್ಲಾ ಗ್ರಾಮಗಳ ಬಗ್ಗೆ ಈ ರೀತಿ ಪ್ರಕರಣ ನಡೆದೋದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮತ್ತೆ ಒಂದ್ ರೀತಿ ಆತಂಕ ಏನಂದ್ರೆ, ಈ ಹಳೆ ಗ್ಯಾಂಗ್ಗಳು ಏನದು ಭೀಮಾ ತೀರದಲ್ಲಿ, ಆ ಗ್ಯಾಂಗ್ಗಳು ಸೈಲೆಂಟ್ ಆದಾಗ ಮತ್ತೆ ಈ ರೀತಿ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆಯಲ್ಲ ಅಂತ ಹೇಳಿ ಒಂದ್ ರೀತಿ ಆಶಾಭಾವನೆ ಇತ್ತು. ಆದ್ರೆ ಮತ್ತೆ ಈ ರೀತಿ ಪ್ರಕರಣ ನಡೀತಿರೋದು, ಮತ್ತೆ ಹೊಸಬರು ಈ ರೀತಿ ರಕ್ತದೋಳಿಯಲ್ಲಿ ಎಂಟ್ರಿ ಆಗ್ತಾ ಇರೋದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿರುವುದು. ಈಗ 6 ಜನ ಸಾವನ್ನಪ್ಪಿದ್ದಾರೆ. ಅದರ ಬಗ್ಗೆ ಈಗ ಪೊಲೀಸರು ಇನ್ನೂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಈಗಷ್ಟೇ ಘಟನೆ ನಡೆದಿರೋದ್ರಿಂದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ಮತ್ತೆ ಮೂಲ ಮತ್ತೆ ಹಿನ್ನೆಲೆ ಏನು, ಸತ್ತವರ ಹಿನ್ನೆಲೆಯನ್ನು ಮತ್ತೆ ಹೊಡೆದವರ ಹಿನ್ನೆಲೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೆಸ್ತಾ ಇರುವುದು. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ರಕ್ತದೋಕುಳಿ ನಡೆದಿದೆ. 6 ಜನರನ್ನ ಭೀಕರವಾಗಿ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಭೀಮಾ ತೀರದ ರಕ್ತ ಚರಿತ್ರೆಯನ್ನ ನಾವು ನೋಡಿದ್ದೇವೆ. ಇದೇ ರೀತಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಭೂಮಿ ವ್ಯಾಜ್ಯಗಳಿಂದ ಶುರುವಾದಂತಹ ಕೊಲೆ ಮುಂದೆ ಯಾವ ಮಟ್ಟದಲ್ಲಿ ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ತಾ ಇತ್ತು, ಗ್ಯಾಂಗ್ ವಾರ್ಗೆ ಸಾಕ್ಷಿಯಾಗ್ತಾ ಇತ್ತು ಅನ್ನೋದನ್ನ ಇದೇ ಮಣ್ಣಿನಲ್ಲಿ ನೋಡಿದ್ವಿ. ಈಗ ಮತ್ತೆ 6 ಜನರನ್ನ ಹತ್ಯೆಗೈಯಲಾಗಿದೆ.